ಈ ಉಗ್ರರ ದಾಳಿ ಬಳಿಕ ಬೆಂಗಳೂರಿಗೆ ಬಂದಿಳಿದಂತಹ ಕನ್ನಡಿಗರು ಉಗ್ರರ ದಾಳಿಯ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ಕಾಶ್ಮೀರದಲ್ಲಿ. ದಯವಿಟ್ಟು ಯಾರು ಕಾಶ್ಮೀರಕ್ಕೆ ಹೋಗಬೇಡಿ, ಸ್ವರ್ಗ ನೋಡೋಕೆ ಹೋಗಿದ್ವಿ ಬಟ್ ನರಕ ದರ್ಶನ ಆಗ್ಬಿಡ್ತು, ಜಮ್ಮು ಕಾಶ್ಮೀರಕ್ಕೆ ಮತ್ಯಾವತ್ತೂ ನಾವು ಹೋಗಲ್ಲ, ನೀವು ಕೂಡ ಯಾರು ಹೋಗಬೇಡಿ ಅಂತ ಮನವಿ ಮಾಡಿದ್ದಾರೆ. ಉಗ್ರರ ದಾಳಿಯ ಕ್ಷಣಗಳನ್ನು ಅನುಭವಿಸಿ ಬೆಂಗಳೂರಿಗೆ ಮರಳದಂತಹ ಪುಟಾಣಿಗಳು ತಮ್ಮ ಮಾತಲ್ಲಿ ಕರಾಳತೆಯನ್ನು ಬಿಚ್ಚಿಟ್ರು. ಮೋದಿ ಇದ್ದಾರೆ, ಉಗ್ರರಿಗೆ ತಕ್ಕ ಪಾಠ ಕಲಿಸ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಧೈರ್ಯ ತಗೊಂಡ್ವಿ ಅಂತೆಲ್ಲ ವಿವರಿಸಿದ್ದಾರೆ. ಕಾಶ್ಮೀರದಿಂದ ಮಕ್ಕಳ ಸಮೇತ ಕುಟುಂಬ ಸಮೇತ ಭಾಳಷ್ಟು ಮಂದಿ ಒಂದು ಕಾಶ್ಮೀರಕ್ಕೆ ತೆರಳಿದ್ರು. ಈಗ ವಾಪಸ್ ಆಗಿದ್ದಾರೆ. ಅವ್ರ ಜೊತೆ ಮಾತನಾಡೋಣ ಬನ್ನಿ. ನಿನಗೆ ಕಾಶ್ಮೀರದಲ್ಲಿ ಆ ಇನ್ಸಿಡೆಂಟ್ ಗೊತ್ತಾಯ್ತಾ? ಏನನ್ನಿಸ್ತು? ಭಯ ಆಯ್ತಾ ನಿನಗೆ? ನನಗೆ ಗೊತ್ತಾಯಿತು, ಬಟ್ ಜಾಸ್ತಿ ಭಯ ಆಗಿಲ್ಲ. ಏನಕ್ಕಂದರೆ ನಂಗೆ ಗೊತ್ತಿತ್ತು ಇವಾಗ ಜಾಸ್ತಿ ಏನಾಗಲ್ಲ. ಮೋದಿ ಅವರೆಲ್ಲ ಅವ್ರ ರಿಯಾಕ್ಷನ್ ಟೇಕ್ ಮಾಡ್ತಾರಂತ. ಅಂದರೆ ಆ ವಿಡಿಯೋಸ್ಗಳೆಲ್ಲ ನೋಡಿದ್ದ ನೀನು? ವಿಡಿಯೋಸ್ ಎಲ್ಲ ನೋಡಿದ್ದೆ. ನಂಗೆ ತುಂಬ ಪಾಪ ಥರ ಅನಿಸ್ತು. ಅವ್ರು ಏನಕ್ಕೆ ಸಾಯಿಸಿದಂತರ ಏನು ಅರ್ಥವೇ ಇಲ್ಲ. ಅಂದರೆ ಇದೆಲ್ಲ ನೋಡಿದ್ಮೇಲೆ ವಾಪಸ್ ಮನೆಗೆ ಹೋಗ್ಬೇಕು ಅಂತ ಹೇಳ್ದ? ಅಷ್ಟು ಜಾಸ್ತಿ ಭಯ ಆಗಿಲ್ಲ. ನಾನು ಕಾಶ್ಮೀರ ಇರ್ತೀನಿ, ಜಾಸ್ತಿ ಏನಾಗಲ್ಲ ಅಂತ. ಏಕೆಂದರೆ ನಂಗೆ ಗೊತ್ತಿದ್ದೆ ನಂದು ದೇಶ ಅಲ್ಲಿ ಅವ್ರು ಏನಾದ್ರು ಮಾಡ್ತಾರಂತ ನಂಗೆ ಅದು ಗೊತ್ತಿತ್ತು. ಜಾಸ್ತಿ ಭಯ ಆಗಿಲ್ಲ. ನಿನಗೇನಿಸ್ತು ಇನ್ಸಿಡೆಂಟ್ ಎಲ್ಲ ಆದಮೇಲೆ? ನನಗೆಲ್ಲ ತುಂಬ ಭಯ ಅನಿಸ್ತು. ಆಮೇಲೆ ನನಗೆ ನನ್ನ ಪಪ್ಪನ ಫ್ರೆಂಡ್ಸ್ ಎಲ್ಲರೂ ಹೇಳಿದರು ಆರ್ ಯು ಸೇಫ್ ಆ ಥರ ಎಲ್ಲ. ಆಗೂ ನಂಗೆ ತುಂಬ ಪಾಪ ಅನಿಸ್ತು. ಆಮೇಲೆ ಅವರು ಎಲ್ಲರೂ ಸೇಫ್ ಇದ್ದೀವಂತ ಹೇಳಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಪಹಲ್ಗಾಮಿಗೆ ಹೋಗಬೇಕಿತ್ತು, ಬಟ್ ಕ್ಯಾನ್ಸಲ್ ಆಗಿತ್ತು. ಮತ್ತು ಪಹಲ್ಗಾಮ್ ಒಂದಿನ ಬಂದು ಆಗಿತ್ತು. ಆಮೇಲೆ ನಾವು ಪ್ಲ್ಯಾನ್ ಮಾಡಿದ್ವಿ, ಎಲ್ಲರಿಗೂ ಕೇಳ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ನಾವು ಟೂರ್ ಮ್ಯಾನೇಜರಿಗೆಲ್ಲ ಕೇಳ್ತಾ ಇದ್ವಿ ಏನೆಲ್ಲ ನಾವೀಗ ಹೊರಡ್ಬೋದಲ್ಲ ಅಂತ. ಆಮೇಲೆ ನಾವು ಅವ್ರ ಟೂರ್ ಮ್ಯಾನೇಜರ್ ತುಂಬ ಹೆಲ್ಪ್ ಮಾಡಿದ್ರು. ಅಂದರೆ ನಿನ್ನ ವಿಡಿಯೋಸ್ ಎಲ್ಲ ನೋಡ್ದ? ಈಗ ಇನ್ಸಿಡೆಂಟ್ ಎಲ್ಲ ಆದಮೇಲೆ ನಿಂಗೆ ತೋರಿಸಿದ್ರಾ? ಹಾಂ, ತೋರಿಸಿದ್ರು. ಆಮೇಲೆ ನಮ್ಗೆ ಪ್ಲೇನ್ ಬಂತು. ನಾವು ಹೋಗಿ ಸೇಫಾಗಿ ಬಂದಾಗ ತುಂಬ ಖುಷಿ ಆಯಿತು. ಅದಕ್ಕೆ ನಂಗೆ ಥ್ಯಾಂಕ್ ಮಾಡಬೇಕು ಇವರಿಗೆ, ಸಂತೋಷ್ ಲಾಡ್ ಅವರಿಗೆ. ನೀನೇನು ಹೇಳ್ತೀಯಾ? ಏನಾಯ್ತು ಇನ್ಸಿಡೆಂಟ್? ನಾವು ಫಸ್ಟು 20th ಹೋಗಿದ್ವಿ. 20th ಹೋದಾಗ ಟ್ಯೂಲಿಪ್ ಗಾರ್ಡನ್ಗೆ ಹೋಗಿದ್ವಿ. 21st ಸೋನ್ಮಾರ್ಗ್ ಹೋಗಿದ್ವಿ. 22nd ಮಧ್ಯಾಹ್ನವರೆಗೆ ಎಲ್ಲ ಚೆನ್ನಾಗಿ ನಡೀತಿತ್ತು ಗುಲ್ಮಾರ್ಗಲ್ಲಿ. ಆವಾಗ ನಾವು ರೆಸ್ಟೋರೆಂಟಲ್ಲಿ ಲಂಚಿಗೆ ಕೂತಾಗ ಆವಾಗ ಅಲ್ಲಿ ಟಿ ವಿಯಲ್ಲಿ ನ್ಯೂಸ್ ನೋಡಿದ್ವಿ ಕಾಶ್ಮೀರಲ್ಲಿ ಟೆರರ್ ಅಟ್ಯಾಕ್ ಆಗಿದೆ ಅಂತ. ಸೊ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಆವಾಗ ರೂಮಿಗೆ ಬಂದ ಮೇಲೆ ನೋಡಿದರೆ ತುಂಬ ದೊಡ್ಡ ಇನ್ಸಿಡೆಂಟ್ ಆಗಿದೆ ಅಂತ. ಅದಕ್ಕೆ ನಾವು ನೆಕ್ಸ್ಟ್ ಡೇ ಪಹಲ್ಗಾಮಿಗೆ ಹೋಗಿತ್ತು ನಮ್ಮದು ಪ್ಲ್ಯಾನ್. ಅದಾದಮೇಲೆ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಅದೇ 23rd ಫುಲ್ ರೂಮಲ್ಲೇ ಕೂತಿದ್ವಿ, ಏನೂ ಮಾಡೋಕ್ಕಿರಲಿಲ್ವ. ಅವತ್ತು ಸಂತೋಷ್ ಲಾಡ್ ಅವ್ರಿಗೆ ಕಾಲ್ ಮಾಡಿದ್ವಿ. ಅವರು ಫ್ಲೈಟ್ ಅರೇಂಜ್ ಮಾಡ್ತೀವಿ, ಏನೋ ಪ್ರಾಬ್ಲಮ್ ಇಲ್ಲ ಬನ್ನಿ ಅಂತ ಅಂದರು. ಆಮೇಲೆ ಅವರೇ ಕರ್ಕೊಂಡೋದ್ರು. ಅವ್ರಿಗೆ ತುಂಬ ಥ್ಯಾಂಕ್ಸ್. ಮೇಡಮ್, ನೀವು ಕೂಡ ಅಲ್ಲೇ ಫ್ಯಾಮಿಲಿ ಜೊತೆ ಹೋಗಿದ್ದೆ? ನಾವಂತ ಹೇಳಿದರೆ ಗುಲ್ಮಾರ್ಗ್ ಹಿಂದಿನ ದಿನ ಈ ಇನ್ಸಿಡೆಂಟ್ಸ್ ಆಗಿದ್ದ ದಿನ ಗುಲ್ಮಾರ್ಗಲ್ಲಿ ಇದ್ವಿ. ಸೊ ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಎಲ್ಲ ಮಾಡಬೇಕಾದ್ರೆ ಹೀಗೆ ವಿಷಯ ತಿಳಿತು, ಇದು ಟೆರರ್ ಅಟ್ಯಾಕ್ ಆಗಿದೆ ಅಂದ್ಬಿಟ್ಟು. ಬಟ್ ಆವಾಗಲೂ ನಮಗೇನು ಅಷ್ಟು ಅನಿಸ್ಲಿಲ್ಲ. ಅಲ್ಲಿ ಏನು ಸುತ್ತಮುತ್ತನೂ ಆ ಥರ ಫಿಯರ್ ಆಗಲಿ ಆ್ಯಂಬಿಯನ್ಸ್ ಏನೂ ಇರಲಿಲ್ಲ. ಅಷ್ಟು ಸಿವಿಯರಿಟಿ ಇಲ್ವೇನೋ, ಏನೋ ಒಂದು ಸಣ್ಣ ಅಟ್ಯಾಕ್ ಆಗಿರ್ಬೋದೇನೋ ಅನ್ನೋ ಫೀಲಿಂಗಲ್ಲಿ. ಯಾಕಂದರೆ ಇಷ್ಟು ಜನ ಬಂದಿದ್ದಾರೆ ಟೂರಿಸಮ್ ಅಂತ. ನಾವು ನೋಡ್ದಿದ್ದಾಗೆ ಎಲ್ಲ ಕಡೆನೂ ಜನ ಅಷ್ಟು ತುಂಬ ಜನ ಇದ್ದರು. ಅಷ್ಟು ಆಗಿರ್ಲಿಕ್ಕಿಲ್ಲ ಅನ್ನೋ ಥರನೇ ಫೀಲಿಂಗಲ್ಲಿ ಇತ್ತು. ಬಟ್ ನಾವು ಸಂಜೆ ಒಂದು 7:30 ಹಾಗೆ ಎಲ್ಲ ಟೂರ್ ಮುಗಿಸ್ಕೊಂಡು ಗುಲ್ಮಾರ್ಗ್ ಮುಗಿಸ್ಕೊಂಡು ರೂಮಿಗೆ ಬಂದಾಗ ಟಿ ವಿ ಆನ್ ಮಾಡಿದಾಗ ಇಷ್ಟು. ಆಮೇಲೆ ಮತ್ತೆ ಹೋಗಬೇಕಾದ್ರೆ ದಾರಿಯಲ್ಲೇ ಫ್ಯಾಮಿಲಿ ಫ್ರೆಂಡ್ಸಿಂದೆಲ್ಲ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಏನಾಯಿತು ಏನಿಲ್ಲ ಅಂತ ಹೇಳಿ. ಇಲ್ಲ ಇಷ್ಟ ಆಗಿದೆ ಎಲ್ಲರೂ ಸೇಫ್ ಆಗಿದ್ದೀರಾ ಅನ್ನೋ ಥರದ್ರಲ್ಲೇ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಸ್ವಲ್ಪ ಪ್ಯಾನಿಕ್ ಆಯಿತು, ಇಷ್ಟು ಸಿವಿಯರ್ ಆಗಿದೆನಾ ಅಂತ. ರೂಮಿಗೆ ಬಂದು ಚೆಕ್ ಮಾಡಿದಾಗ, ನ್ಯೂಸ್ ಚೆಕ್ ಮಾಡಿದಾಗ ಇಲ್ಲ, ಇಷ್ಟು ತುಂಬ ಸಿವಿಯರಿಟಿ ಜಾಸ್ತಿ ಆಗಿದೆ ಅಂತಲೇ ಗೊತ್ತಾಯಿತು. ನೆಕ್ಸ್ಟ್ ಡೇ ನಮ್ಮದು ಪ್ಲ್ಯಾನ್ ಇತ್ತು ಪಹಲ್ಗಾಮ್ಗೆ. ಸೊ ನಾವು ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ವಿ, ಹೋಗೋದಾ ಬೇಡ ಅಂತ ಹೇಳಿ. ಆಮೇಲೆ ಇಲ್ಲ, ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದರೆ ಚಿಕ್ಕ ಮಕ್ಕಳು ಬೇರೆ ಇದ್ದರು, ರಿಸ್ಕ್ ತೊಗೊಂಡು ಹೋಗೋದು ಬೇಡ. ಆ್ಯಂಡ್ ಪಹಲ್ಗಾಮಲ್ಲೂ ಕೂಡ ಕ್ಲೋಸ್ ಮಾಡಿದರು ಆ ದಿನ. ನೀವು ಕೂಡ ಫ್ಯಾಮಿಲಿ ಸಮೇತ ಹೋಗಿದ್ರಿ, ಏನಂತ? ಹೌದು. ಸೊ ಫಸ್ಟ್ ನಾವು ಇದು ನ್ಯೂಸ್ ಕೇಳಿದಾಗ ನಮ್ಗೆ ಭಯ ಆಯಿತು. ಸೊ ಮತ್ತು ನಮಗೆ ಕರ್ನಾಟಕ ಗೌರ್ಮೆಂಟ್ ನಮಗೆ ತುಂಬ ಸಪೋರ್ಟ್ ಮಾಡ್ತು. ಸೊ ಕ್ವಿಕ್ಕಾಗಿ ಆ್ಯಕ್ಷನ್ ತೊಗೊಂಡು ನಮ್ಮನ್ನು ಇಲ್ಲಿ ಚಾರ್ಟರ್ ಪ್ಲೇನಲ್ಲಿ ತಂದು ಇಲ್ಲಿ ಬಿಟ್ಟರು. ಸೊ ಅದಕ್ಕೆ ನನ್ನ ಗೌರ್ಮೆಂಟಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ ಸೀನರಿ ಎಲ್ಲ ನೋಡಿದಾಗ, ಯಾಕಂದ್ರೆ ವೀಡಿಯೋಸ್ ಎಲ್ಲ ಸ್ಪ್ರೆಡ್ ಆಗಿತ್ತು, ನೀವು ಕೂಡ ಸಮೀಪದಲ್ಲೇ ಇದ್ರಿ. ಹೌದು. ಆ್ಯಕ್ಚುಲಿ ಪಹಲ್ಗಾಮ್ ತುಂಬ ಒಳ್ಳೆಯ ಜಾಗ. ನಮಗೆ ಮೇಯ್ನಾಗಿ ನೋಡಬೇಕಾಗಿದ್ದು ಅದೇ ಇತ್ತು. ಬಟ್ ನಮಗದನ್ನು ಕವರ್ ಮಾಡಲಿಕ್ಕಾಗಿಲ್ಲ.
ನೋಡಲಿಕ್ಕಾಗಿಲ್ಲ. ಬಟ್ ಈ ಥರ ಭಯಾನಕ ಕೃತ್ಯ ಆದಾಗ ತುಂಬ ಇದಾಯಿತು, ಬೇಜಾರಾಯಿತು. ಸೊ ಯಾಕಂದರೆ ನೆಕ್ಸ್ಟ್ ಡೇ ನಾವು ಅಲ್ಲಿ ಹೋಗಿದ್ವಿ. ನಾವು ಅವ್ರ ಜಾಗದಲ್ಲಿ ನಾವು ನೆನೆಸ್ಕೊಂಡ್ರೆ ನಮ್ಮನ್ನು ಇವಾಗಲೂ ಮೈ ಜುಮ್ಮ ಅನಿಸುತ್ತೆ. ಹಾಗಾಗ್ಬೋದಿತ್ತು. ಸೊ ಹಾಗಾಗಬಾರ್ದಿತ್ತು ಅಲ್ಲಿ ಅಂಥ ಒಳ್ಳೆ ಜಾಗದಲ್ಲಿ, ಒಳ್ಳೆಯ ಸ್ವರ್ಗದಂಥ ಜಾಗದಲ್ಲಿ ಈ ಥರ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು. ಇನ್ನೊಂದೇನೆಂದರೆ ನಾವು ಹಿಂದಿನ ದಿನ ಅದೇ ನೆಕ್ಸ್ಟ್ ಡೇ ಪಹಲ್ಗಾಮ್ಗೆ ಹೋಗಬೇಕಾದ್ರೆ ಒಬ್ಬರು ಸಿಕ್ಕರು ನಮಗೆ, ಹೋಗಲಿಲ್ಲ ಬಟ್ ಹೀಗೆ ನಮ್ಮ ಹೋಟೆಲ್ ಪಕ್ಕದಲ್ಲಿ ಅವರೇನೋ ಹಿಂದಿನ ದಿನ ಆ ಇನ್ಸಿಡೆನ್ಸ್ ಆಗಿದ್ದ ದಿನ ಇದ್ರಂತೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾಯಿದ್ರು. ಇಲ್ಲ ಎಷ್ಟು ಪ್ಯಾನಿಕ್ ಆಯಿತು ಅಂತ ಹೇಳಿದ್ರೆ ಅವರೇನೋ ಐಸ್ ಕ್ರೀಮ್ ತಿನ್ನೋಕ್ಕೆ, ಅವರು ಕನ್ನಡದವರೇ, ಕೆಳಗಡೆ ಏನೋ ಬಂದಿದ್ರಂತೆ. ಸೊ ಹಾಗಾಗಿ ಎಲ್ಲರೂ ಹೇಗಂತ ಹೇಳಿದ್ರೆ ಅಲ್ಲಿ ಹೋಗ್ಬೇಕಂದ್ರೆ ಪೋನಿ ರೈಡ್ ತೊಗೊಂಡು ಹೋಗಬೇಕು. ಅವ್ರು ಹೇಳಿದ್ದ ಎಕ್ಸ್ಪೀರಿಯನ್ಸ್ ಏನಂದರೆ 1-2 ಸಾವಿರ ಕುದ್ರೆ ಇಲ್ಲ ಚಲ್ ಬಾಗೋ 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 ಅಂತ ಏನೂ ಹೇಳಿಲ್ಲ. ಪೋನಿ ರೈಡ್ ಇದ್ದವ್ರನ್ನೆಲ್ಲ ಕೆಳಗಡೆ ಇಳಿಸ್ಬಿಟ್ಟು 5,000 ಜನ ಕೆಳಗಡೆ ಓಡ್ತಾ ಇದ್ರು. ಇವ್ರಿಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ ಅನ್ನೋ ಥರ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು ಬರೋದು ಎಲ್ಲ ತುಂಬ ಕಷ್ಟ ಆಯಿತು. ಇಟ್ಸ್ ಲೈಕ್ ಅ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಥರ ಅಂತ ಅವ್ರು ಹೇಳ್ತಾ ಇದ್ರು. ನಾವು ಅಂದ್ಕೊಂಡ್ವಿ ನಾವು ಹೋಗದೆ ಇರೋದು ಚೆನ್ನಾಗಾಯಿತು, ಮೇ ಬಿ ವಿ ಆರ್ ಸೇಫ್ ಅನ್ನೋ ಥರ. ಬಟ್ ಆಗಿರೋ ಕಂಡೀಷನಿಗೆ ಒಂಥರ ಬೇಜಾರಿದೆ ಆ ಫ್ಯಾಮಿಲಿ ಮೆಂಬರ್ ಎಣಿಸ್ಕೊಂಡ್ರೆ. ಅಂದರೆ ಕಾಶ್ಮೀರಕ್ಕೆ ತೆರಳಿದಂಥ ಎಲ್ಲರೂ ಕೂಡ ಈಗ ಸೇಫಾಗಿ ವಾಪಸ್ ಆಗಿದ್ದಾರೆ. ಅಂದರೆ ಇಂಥ ಘಟನೆ ಸಂದರ್ಭದಲ್ಲಿ ನಾವು ಸೇಫಾಗಿ ವಾಪಸ್ ಬಂದ್ವಲ್ಲ ಅಂತ ಕೂಡ ಎಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುನಿರಾಜ್ ಜೊತೆ RCS ಪಬ್ಲಿಕ್ ಟಿವಿ ಬೆಂಗಳೂರು. ಕಾಶ್ಮೀರದಿಂದ ಈಗ ವಾಪಸ್ಸು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಮೇಡಮ್, ಎಷ್ಟು ಟೆನ್ಷನ್ ಇತ್ತು ಅಲ್ಲಿ, ಏನೆಲ್ಲ ಪ್ರಾಬ್ಲಮ್ ಆಯಿತು ಮೇಡಮ್? ಅದೇ ಅಲ್ಲಿ ಆಗಿದ್ದ ಇನ್ಸಿಡೆಂಟ್ ನೋಡ್ಬಿಟ್ಟು ತುಂಬ ಭಯ ಪಟ್ವಿ. ಎಷ್ಟೊತ್ತಿಗೆ ನಾವು ಈ ಕಡೆ ಬರ್ತೀವೋ ಅಂತ ಅಂದ್ಕೊಂಡು ಸಂತೋಷ್ ಲಾಡ್ ಸರಿಗೆ ಕಾಲ್ ಮಾಡಿದ್ವಿ. ಬಂದು ಮಾತಾಡಿಬಿಟ್ಟು ಇಲ್ಲ ಕರ್ಕೊಂಡು ಬರ್ತೀವಿ ಅಂತ ಮಾತು ಕೊಟ್ಬಿಟ್ಟು ಭರವಸೆ ನೀಡಿ ಕರ್ಕೊಂಡು ಬಂದಿದ್ದಾರೆ. ಇವಾಗ ಸಮಾಧಾನ ಆಗ್ತಾ ಇದೆ ಇಲ್ಲಿಗೆ ಬಂದಮೇಲೆ. ಅಂದರೆ ನೀವು ಆ ಪ್ಲೇಸ್ ಸುತ್ತಮುತ್ತ ಇದ್ರ ಅಲ್ಲಿ ಹೋಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ? ಹೋಗೋದಿತ್ತು. ಅದು ಇನ್ಸಿಡೆಂಟ್ ಆದಮೇಲೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ, ಯಾರೂ ಹೋಗಲಿಲ್ಲ ಅಲ್ಲಿಗೆ. ಶ್ರೀನಗರಲ್ಲೇ ಹಾಲ್ಟ್ ಆಗಿದ್ವಿ. ಶ್ರೀನಗರಿಂದ ಈಗ ಇಲ್ಲಿಗೆ ಬಂದಿರೋದು ಬ್ಯಾಂಗ್ಳೂರು. ಸರ್, ಒಟ್ಟಾರೆ ಯಾಕೆಂದರೆ ನೀವು ಟೂರಿಸಮ್ ಪ್ಲೇಸ್ಗೆ ಅಂತ ಹೋಗಿದ್ರಿ, ಇಂಥ ಘಟನೆ ಆದಂಥ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಭಯ ಭೀತಿ ಇತ್ತು? ಯಾಕೆಂದರೆ ನೀವು ಕೂಡ ಫ್ಯಾಮಿಲಿ ಸಮೇತ ಹೋಗಿ. ಹೌದು ಸರ್, ಸ್ವರ್ಗ ನೋಡೋಕ್ಕಂತ ಹೋಗಿದ್ವಿ, ನರಕನೇ ತೋರಿಸ್ಬಿಟ್ರು. ದಯವಿಟ್ಟು ಯಾರೂ ಕಾಶ್ಮೀರಿಗೆ ಹೋಗಬೇಡಿ. ಎಲ್ಲಿವರೆಗೂ ಸ್ಟೇಬಲ್ ಆಗಲ್ವೋ ಅಲ್ಲಿವರೆಗೂ ಯಾರೂ ಕಾಶ್ಮೀರಿಗೆ ಹೋಗಬೇಡಿ. ಇದೇ ನನ್ನ ಕೋರಿಕೆ. ಅಂದರೆ ನಿಮ್ಮ ಮಕ್ಕಳು ಕೂಡ ಇದ್ರು ಟೆನ್ಷನ್? ಹೌದು ಸರ್, ತುಂಬ 2 ದಿನದಿಂದ ನಿದ್ದೆನೇ ಮಾಡಿಲ್ಲ ನಾವು. ನಾವು ಸೇಫ್ ಆಗಿದ್ವಿ, ಆದರೂ ನಿದ್ದೆ ಬಂದಿಲ್ಲ ನಮಗೆ. ಯಾಕೆಂದರೆ ನಾವು ಗ್ರೂಪಲ್ಲಿ ಹೋಗಿದ್ವಿ, 24 ಜನದ ಗ್ರೂಪಲ್ಲಿ. ಯಾವಾಗ ಏನಾಗುತ್ತೋ ಅಂತ ಯಾರಿಗೆ ಗೊತ್ತಾಗುತ್ತೆ ಸರ್. ಹಾಗಾಗಿ ಯಾಕೆಂದರೆ ಜೀವಕ್ಕೆ ಬೆಲೆ ಕೊಡ್ತಿಲ್ಲ ಯಾರು ಅಂತಂದರೆ ಯಾರು ಹೆಂಗೆ ನಂಬೋದು ಏನು ಅಂತಲೇ ಅರ್ಥ ಆಗ್ಲಿಲ್ಲ ಸರ್. ಈ ಒಕೇಶನಲ್ಲಿ ನಾನು ಸ್ಪೆಷಲಿ ಸಂತೋಷ್ ಲಾಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನಮಗೆ ಮಾತು ಕೊಟ್ಟಿದ್ದರು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ, ಅದನ್ನು ಈಡೇರಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸರ್, ನೀವು ಕೂಡ ಅಲ್ಲೇ ಇದ್ರಿ, ನೀವು ಅಕ್ಕಪಕ್ಕದಲ್ಲಿ ಅಲ್ಲೆಲ್ಲ ಪ್ಲೇಸಲ್ಲಿ ಸುತ್ತಮುತ್ತ ಅಲ್ಲಿ ನಾವು ಗುಲ್ಮಾರ್ಗಲ್ಲಿದ್ವಿ ಆ್ಯಕ್ಚುಲಿ. ಅದು ನಮಗೆ ಗೊತ್ತಾಗಿದ್ದು 5:30-6 ಗಂಟೆ ತನಕ ಗೊತ್ತಾಯಿತು ನ್ಯೂಸ್ ಈ ಥರ ಆಗಿದೆ ಅಂತೇಳಿ. ಅದು ಕೂಡ ಸೇಫಾಗಿರಲಿಲ್ಲ ಜಾಗ, ಎಲ್ಲ ಜನಗಳು ಒಂಥರನೇ ಇದ್ದರು ಅಲ್ಲಿ. ಆ್ಯಕ್ಚುಲಿ ನೆಕ್ಸ್ಟ್ ಡೇ ಹೋಗೋರಿದ್ವಿ ಅಲ್ಲಿಗೆ, ಅದೆಲ್ಲ ಕ್ಯಾನ್ಸಲ್ ಮಾಡಿ ಮುಂಚಿತವಾಗಿ ನಮ್ಮ ಲಾಡ್ ಸರ್ ಎಲ್ಲ ಕಡೆ ಬಂದಿದ್ದರು, ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಖುಷಿಯಾಗಿ ವಾಪಸ್ ಬಂದಿದ್ದೀವಿ. ಅಂದರೆ ಫುಲ್ಲು ಟೆನ್ಷನ್ ಇತ್ತಾ ಏರಿಯಾ? ಟೆನ್ಷನ್ನೇ ಸರ್ ಅಲ್ಲಿ. ಈ ವಿಷಯ ಗೊತ್ತಾದ ಮೇಲೆ ಅಲ್ಲೂ ಸ್ಟ್ರಿಕ್ಟ್ ಆಗಿಬಿಡುತ್ತೆ ಎಲ್ಲನೂ. ಅಲ್ಲಿ ಗೊತ್ತಾದ್ಮೇಲೆ ಈ ಥರ ಆಗಿದೆ ಗೊತ್ತಾದ್ಮೇಲೆ ಅಲ್ಲೂ ಸ್ಟ್ರಿಕ್ಟಾಗಿ ಎಲ್ಲರೂ ಸೆಕ್ಯೂರಿಟಿ ಎಲ್ಲ ಜಾಸ್ತಿ ಆಗಿತ್ತು. ಅಂತ ಸೆಕ್ಯೂರಿಟಿ ಜನ ಇರೋದು ನೋಡಿ ನಮಗೂ ಒಂಥರ ಗಾಬರಿ, ಇದೇನಪ್ಪ ನಮ್ಗೆ ಇನ್ನೂ ನ್ಯೂಸೇ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು ನಮಗದು. ಜೊತೆಗೆ ಎಲ್ಲೋ ಒಂದು ಕಡೆ ಈ ಸಂದರ್ಭದಲ್ಲಿ ಮಕ್ಕಳು ಕೂಡ ತೆರಳಿದ್ರು ಆ ಒಂದು ಪ್ರವಾಸಕ್ಕೆ ಕುಟುಂಬದವ್ರ ಜೊತೆಗೆ. ಅವ್ರನ್ನೂ ಕೂಡ ಮಾತನಾಡ್ಸೋಣ ಬನ್ನಿ. ಎಷ್ಟು ಟೆನ್ಷನ್ ಇತ್ತಲ್ಲಿ ನಿನಗೆ ಈ ಘಟನೆ ಗೊತ್ತಾದ್ಮೇಲೆ ಏನು ಅನಿಸ್ತು? ನನಗೆ ತುಂಬ ಭಯ ಆಯಿತು. ನನಗೆ ಫಸ್ಟ್ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಗ್ರೂಪಲ್ಲಿ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫುಲ್ ಟೆನ್ಷನ್ ಆಯಿತು. ನಮ್ಮ ಅಜ್ಜಿ ತಾತ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮಗೂ ಒಂಥರ ಫ್ಯಾಮಿಲಿ ಅದೆಲ್ಲ ಇರುತ್ತಲ್ಲ, ಸೊ ತುಂಬ. ಮತ್ತೆ ನಿನಗೆ ಎಷ್ಟು ಟೆನ್ಷನ್ ಆಯ್ತಲ್ಲ, ಭಯ ಇತ್ತಾ? ಫಸ್ಟ್ ನಮಗೆ ಗೊತ್ತಿರಲಿಲ್ಲ, ನಾವು ಬಸ್ಸಲ್ಲಿದ್ವಿ. ಆಮೇಲೆ ನಮ್ಮ ಪ್ಯಾಕೇಜಲ್ಲಿ ಹೋಗಿದ್ದು ಅವರೆಲ್ಲ ಹೇಳಾದ್ಮೇಲೆ ನಾನು ನ್ಯೂಸ್ ಚೆಕ್ ಮಾಡಿದೆ. ಆವಾಗ ಏನು ಅಷ್ಟೊಂದು ಭಯ ಆಗಲಿಲ್ಲ. ಬಟ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಅಲ್ಲಿದ್ದಿದ್ರೆ ಹೆಂಗಾಗೋದು ಅಂತ ಇಮ್ಯಾಜಿನ್ ಮಾಡಿಕೊಂಡೆ. ತುಂಬಾ ಭಯ ಆಯಿತು. ಯಾವಾಗ ವಾಪಸ್ ಬ್ಯಾಂಗ್ಳೂರಿಗೆ ಸೇಫಾಗಿ ಬರ್ತೀವೋ ಅಂತ ಅನಿಸ್ತು. ಇವಾಗ ತುಂಬಾ ಖುಷಿಯಾಗಿದೆ ಸೇಫಾಗಿ ಬಂದಿದ್ದೀವಿ ಅಂತ ಇಲ್ಲಿಗೆ. ಇದಿಷ್ಟು ಅಲ್ಲಿಂದ ವಾಪಸ್ ಆದಂಥವರ ಒಂದು ಹೇಳಿಕೆ. ಅಂದರೆ ನಾವು ಸೇಫಾಗಿ ಬಂದಿದ್ದೇ ಒಂದು ರೀತಿಯಲ್ಲಿ ಗಾಡ್ ಗ್ರೇಸ್ ಅನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಈ ಒಂದು ವ್ಯವಸ್ಥೆಯನ್ನು ಕೂಡ ಒಂದು ರೀತಿಯಲ್ಲಿ ಶ್ಲಾಘನೆ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುನಿರಾಜ್ ಜೊತೆ RCS ಪಬ್ಲಿಕ್ ಟಿವಿ ಬೆಂಗಳೂರು.